26 to 30 logical reasoning related questions. So question number 26, which fallacy is committed in the following statement? God exists since it is written in the scriptures. Scriptures ಅಲ್ಲಿ ಬರ್ದಿರೋದ್ರಿಂದ ದೇವರ ಇದಾನೆ ಅಂತ. ಸಿನ್ಸ್ ಸ್ಕ್ರಿಪ್ಚರ್ಸ್ ಆರ್ ದ ವರ್ಡ್ಸ್ ಆಫ್ ಗಾಡ್, ಸ್ಕ್ರಿಪ್ಚರ್ಸ್ ದೇವರ ಪದಗಳೇ. ವೇರ್ ಎವರ್ ಈಸ್ ರಿಟರ್ನ್ ಇನ್ ದೆಮ್, ವಾಟ್ ಎವರ್ ಈಸ್ ರಿಟರ್ನ್ ಇನ್ ದೆಮ್ ಇಸ್ ಟ್ರೂ ಅಂತ. ಅದರಲ್ಲಿ ಬರೆದಿರುವಂಥದ್ದೆಲ್ಲ ಸರಿಯಾದಂಥದ್ದು ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸ್ಕ್ರಿಪ್ಚರ್ಸಲ್ಲಿ ಬರ್ದಿರೋದ್ರಿಂದ ದೇವರು ಇದ್ದಾನೆ, ಆದರೆ ಸ್ಕ್ರಿಪ್ಚರ್ಸ್ ಅದು ಬರ್ದಿರೋದು ದೇವರ ಪದಗಳೇ ಅಂತ. ಓಕೆ, ಈಗ ನಾವೊಂದು ಕೆಲಸ ಮಾಡೋಣ, ಇಲ್ಲಿ ಏನಂತ ಅಂದ್ಕೊಳ್ಳೋಣ, ಲೆಟ್ಸೇ ಹೋಲಿ ಬುಕ್ಸ್ ಅಂತ ಅಂದ್ಕೊಳ್ಳೋಣ. ಲೈಕ್ ಕುರಾನ್, ಬೈಬಲ್. ಓಕೆ, ಈ ಎಲ್ಲ ಹೋಲಿ ಬುಕ್ಸಲ್ಲಿ ವಿ ಸೇ ದಟ್ ಗಾಡ್ ಎಕ್ಸಿಸ್ಟ್ ಅನ್ನೋದು ನಮಗೆ ಹೆಂಗೆ ಗೊತ್ತಾಯಿತು? ಬಿಕಾಸ್ ಇಟ್ ಈಸ್ ರಿಟರ್ನ್ ಇನ್ ದೋಸ್ ಸ್ಕ್ರಿಪ್ಚರ್ಸ್. ಓಕೆ, ಬಟ್ ಈ ಸ್ಕ್ರಿಪ್ಚರ್ಸ್ ಹೆಂಗೆ ಬಂತು ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ, ಇದು ದೇವರ ಹೇಳಿರುವಂಥ ಪದಗಳೇ ಅನ್ನುವಂಥದ್ದು ಒಂದು ನಂಬಿಕೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಂದರೆ, ಸರ್ಕ್ಯುಲರ್ ಮೋಷನಲ್ಲಿ ಒಂದು ಸೆಂಟೆನ್ಸ್ ಅಥವಾ ಒಂದು ಸ್ಟೇಟ್ಮೆಂಟ್ಸು ಫಾರ್ಮ್ ಆಗಿದೆ. ಇಲ್ಲಿ ಸ್ಟೇಟ್ಮೆಂಟ್ ಫಾರ್ಮ್ ಆಗಿದೆ ಸರ್ಕ್ಯುಲರ್. ಸೊ ಯಾವಾಗ ಒಂದು ಸ್ಟೇಟ್ಮೆಂಟು ತನ್ನದೇ ಆದಂಥ ಕನ್ಕ್ಲೂಷನ್ನ ಯೂಸ್ ಮಾಡುತ್ತೆ as a premises, okay, when a statement uses own conclusion as a premises, that is what we call it as begging the question anta. That kind of fallacy happens. Next, which of the following statements are logically equivalent? All poems are artworks. All poems are artworks are universal affirmative. No non-poems are non-artworks. Non-poems ಅಂದರೆ ಏನು? Non-poems ಅಂದರೆ ಆರ್ಟ್ ವರ್ಕ್ಸ್ ಅಂತ ಅರ್ಥ. ನಾನ್ ಆರ್ಟ್ ವರ್ಕ್ಸ್ ಅಂದರೆ ಪೊಯಮ್ಸ್ ಅಂತ ಅರ್ಥ. ನೋ ಆರ್ಟ್ ವರ್ಕ್ಸ್ ಆರ್ ಪೊಯಮ್ಸ್ ಅಂದರೆ ಅರ್ಥ, ದಿಸ್ ಈಸ್ ಪರ್ಟಿಕ್ಯುಲರ್ ನೆಗೆಟಿವ್. ಸಮ್ ಪೊಯಮ್ಸ್ ಆರ್ ಆರ್ಟ್ ವರ್ಕ್ಸ್ ಅಂದರೆ ದಿಸ್ ಈಸ್ ಪರ್ಟಿಕ್ಯುಲರ್. ಸೊ ಇದು ನೋ ಅಂತ ಬಂದಿದೆ, ಪರ್ಟಿಕ್ಯುಲರ್ ಅಲ್ಲ, ಇದು ಯೂನಿವರ್ಸಲ್ ನೆಗೆಟಿವ್. ಇದು ಸಮ್ ಅಂತ ಬಂದಿದೆ, ಪರ್ಟಿಕ್ಯುಲರ್ ಅಫರ್ಮೇಟಿವ್. ಆಲ್ ಆರ್ಟ್ ವರ್ಕ್ಸ್ ಅಂದರೆ ನಾನ್ ಆರ್ಟ್ ವರ್ಕ್ಸ್ ಅಂದರೆ ಪೊಯಮ್ಸ್. ನಾನ್ ಪೊಯಮ್ಸ್ ಅಂದರೆ ಆರ್ಟ್ ವರ್ಕ್ಸ್. ಆಲ್ ಪೊಯಮ್ಸ್ ಆರ್ ಆರ್ಟ್ ವರ್ಕ್ಸ್ ಅಂದರೆ ಮತ್ತೆ ಇಲ್ಲಿ ಯೂನಿವರ್ಸಲ್ ಅಫರ್ಮೇಟಿವ್. ಸೊ ಈಗ ಲಾಜಿಕಲ್ ಈಕ್ವಿವೆಲೆಂಟ್ ಅಂದರೆ ಯೂನಿವರ್ಸಲಿ ಅಫರ್ಮೇಟಿವ್ ಇರುವಂಥದ್ದು ಎರಡು ತಾನೆ, ದಟ್ ಈಸ್ ಎ ಆ್ಯಂಡ್ ಡಿ. ಎ ಆ್ಯಂಡ್ ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 28. Which of the following propositions are so related that they can neither be true together nor can be false together ಅಂತ. ಸೊ ಈಗ ಮತ್ತೆ ನೋಡಿದ್ರೆ ನಾವಿಲ್ಲಿ ನೀದರ್ ಕ್ಯಾನ್ ಬಿ ಟ್ರೂ ನಾರ್ ಬಿ ಫಾಲ್ಸ್ ಅಂದರೆ ಅರ್ಥ, ಅದನ್ನು ನಾವು ಕಾಂಟ್ರಾಡಿಕ್ಟರಿ ಪೇರ್ಸ್ ಅಂತ ಹೇಳ್ತೀವಿ. ಸ್ಕ್ವೇರ್ ಆಫ್ ಅಪೋಸಿಷನ್ ಟಾಪಿಕಲ್ಲಿ 2 ಕ್ವೆಶನ್ಸ್ ಕೇಳಿದ್ದಾರೆ. ಕಾಂಟ್ರಾಡಿಕ್ಟರಿ ಪೇರ್ಸ್, ಇದು ಕಾಂಟ್ರಾಡಿಕ್ಟರಿ ಅಂದರೆ ಅಪೋಸಿಟ್ ಅಂತ. ಓಕೆ, ಈಗ ಆಲ್ ಪ್ರಿಂಟರ್ಸ್ ಆರ್ ಕಂಪ್ಯೂಟರ್, ಇದು ಯೂನಿವರ್ಸಲ್ ಅಫರ್ಮೇಟಿವ್ ಟೈಪ್ ಎ. ಸಮ್ ಕಂಪ್ಯೂಟರ್ಸ್ ಆರ್ ಪೆರಿಫೆರಲ್ಸ್. ಸಮ್ ಅಂದರೆ ಪರ್ಟಿಕ್ಯುಲರ್ ಅಫರ್ಮೇಟಿವ್, ದಿಸ್ ಇಸ್ ಟೈಪ್ ಐ. ಸಮ್ ಪ್ರಿಂಟರ್ಸ್ ಆರ್ ನಾಟ್ ಅಂದರೆ ಪರ್ಟಿಕ್ಯುಲರ್ ನೆಗೆಟಿವ್,
ದಿಸ್ ಈಸ್ ಓ ಟೈಪ್. ನೋ ಪ್ರಿಂಟರ್ಸ್ ಅಂದರೆ ಯೂನಿವರ್ಸಲ್ ನೆಗೆಟಿವ್, ದಿಸ್ ಈಸ್ ಇ ಟೈಪ್. ಎ ಐ ಓ ಇ ಅನ್ನುವಂಥದ್ದಿದೆ. ಓಕೆ, ಆಲ್ ಅಂತ ಬಂದಾಗ ಎ, ಸಮ್ ಆರ್ ಅಂತ ಬಂದಾಗ ಐ, ಸಮ್ ಆರ್ ನಾಟ್ ಅಂತ ಬಂದಾಗ ಓ, ನೋ ಅಂತ ಪ್ಯೂರ್ಲಿ ನೋ ಅಂತ ಬಂದಾಗ ಇ. ಸೊ ಇಲ್ಲಿ ಕಾಂಟ್ರಾಡಿಕ್ಟರಿ ಅಂತ ಬಂದಾಗ ಯೂಶಲಿ ಎ ಓ ಇದ್ರದ್ದು ಒಂದು ಡ್ರಾಯಿಂಗ್ ಬರುತ್ತೆ, ನನಗೆ ಮರ್ತೋಗ್ಬಿಟ್ಟಿದೆ. ಎ ಆ್ಯಂಡ್ ಓ ಆರ್ ಕಾಂಟ್ರಾಡಿಕ್ಟರಿ ಪೇರ್ಸ್. ಎ ಯಾವುದು? ಇದು ಆಲ್. ಓ ಯಾವುದು? ಸಮ್ ಆರ್ ನಾಟ್. ಸೊ ಎ ಆ್ಯಂಡ್ ಓ ಆರ್ ಕಾಂಟ್ರಾಡಿಕ್ಟರಿ. ನಾವು ಒಂದು ಚಾರ್ಟ್ ಬರುತ್ತೆ, ನೀವು ಯೂಟ್ಯೂಬಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಕಲ್ತ್ಕೊಳ್ಳಿ. ಕಾಂಟ್ರಾರಿ, ನಾಟ್, ಸಬ್ ಕಾಂಟ್ರಾರಿ, ಕಾಂಟ್ರಾಡಿಕ್ಟರಿ ಅಂತ ಬರುತ್ತೆ. ಇದು ಯೂಟ್ಯೂಬಲ್ಲಿ ಬೇರೆ ಚಾನಲ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫ್ಯೂಚರಲ್ಲಿ ನಾನು ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ವಿಡಿಯೋ ಮಾಡಾಕ್ತೀನಿ. ಎ ಆ್ಯಂಡ್ ಓ ಆರ್ ಕಾಂಟ್ರಾಡಿಕ್ಟರಿ ಪೇರ್ಸ್. ಎ ಆ್ಯಂಡ್ ಓ ಆರ್ ಕಾಂಟ್ರಾಡಿಕ್ಟರಿ ಪೇರ್ಸ್. ಸೊ ಇಲ್ಲಿ ಎ ಆ್ಯಂಡ್ ಸಿ ಇಸ್ ದ ರೈಟ್ ಆನ್ಸರ್. Next, question number 29. Arrange the following in order of increasing intention. ಸೊ ಇದು ರೀತಿ ಮಾಡಿದ್ವಿ ನಾವು. ಲಿಟ್ರಸಿ ವರ್ಕು ಅನ್ನುವಂಥದ್ದು ಸ್ವಲ್ಪ ದೊಡ್ಡದು. ಶಾರ್ಟ್ ಸ್ಟೋರಿ, ಎಸ್, ಅದಾದಮೇಲೆ ಸ್ಟೋರಿ, ಅದಾದಮೇಲೆ ಪ್ರೋಸ್, ಅದಾದಮೇಲೆ ಲಿಟರರಿ ವರ್ಕ್. ಸೊ ಈಗ ಸ್ಮಾಲೆಸ್ಟು ಶಾರ್ಟ್ ಸ್ಟೋರಿ ಸಿ, ಅದಾದಮೇಲೆ ಸ್ಟೋರಿ ಬಿ, ಎ ಡಿ, ಸಿ ಬಿ ಎ ಡಿ, ಇದು ಚಿಕ್ಕದ್ರಿಂದ ದೊಡ್ಡದು. ನೆಕ್ಸ್ಟ್ ಕ್ವಶನ್ ನಂಬರ್ 30. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್, ದ ಆರ್ಗ್ಯುಮೆಂಟ್ ಸೌಂಡ್ ಈಸ್ ಎಟರ್ನಲ್ ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಈಸ್ ಫೆಲಾಷಿಯಸ್ ಬಿಕಾಸ್. ಫ್ಯಾಲಸಿ ಬಗ್ಗೆ ಕೇಳಿದ್ದಾರೆ ಇಲ್ಲಿ. ಸೊ sound is eternal because it is produced. Why? It involves contradictory middle term. Here the middle term is too narrow, middle term is too wide. Fourth option here, ವ್ಯಾಪ್ತಿ is conditioned ಅಂತ. ಇಲ್ಲಿ ಮಿಡಲ್ ಟರ್ಮ್ ಯಾವುದು? ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಅನ್ನುವಂಥ ಪದ ಮಿಡಲ್ ಟರ್ಮ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಮಥಿಂಗ್ ನಾವೇನನ್ನು ಪ್ರೊಡ್ಯೂಸ್ ಮಾಡ್ತೀವೋ ಅದು ಎಟರ್ನಲ್ ಆಗಿರುತ್ತೆ ಅನ್ನುವಂಥದ್ದು ಪ್ರತಿ ಸಲಿನೂ ಅಲ್ಲ. ಓಕೆ, ಬಟ್ ಇಲ್ಲಿ ಏನು ಹೇಳ್ತಾ ಇದೆ, ಸೌಂಡ್ ಈಸ್ ಎಟರ್ನಲ್ ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್. ಓಕೆ, ಸೊ ಇಲ್ಲಿ ಸೌಂಡ್ ಅಂದರೆ ಗೊತ್ತಿದೆ ನಿಮಗೆ. ಎಟರ್ನಲ್ ಅಂದರೆ ಶಾಶ್ವತ. ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್ ಅಂದರೆ ಅದನ್ನು ನಾವು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಅದಕ್ಕೆ ಅದು ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ ರಿಯಾಲಿಟಿ ನಾವು ಪ್ರೊಡ್ಯೂಸ್ ಮಾಡುವಂಥದ್ದೆಲ್ಲ ಶಾಶ್ವತವಲ್ಲ, ಹೌದಾ? ಅದಕ್ಕೋಸ್ಕರ ಇಲ್ಲೇನಾಗುತ್ತೆ ಅಂದರೆ ಮಿಡಲ್ ಟರ್ಮ್ ಇಸ್ ಟೂ ವೈಡ್ ಆಗಿದೆ.
ಮಿಡಲ್ ಟರ್ಮ್ ಟೂ ವೈಡ್ ಆಗಿದೆ. ಓಕೆ, ಸೊ ಇಷ್ಟು ಲಾಜಿಕಲ್ ರೀಸನಿಂಗ್ ರಿಲೇಟೆಡ್.